ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇವ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಡ್ಡ 1 BHF ಫ್ಲಾಟು. ಇಲ್ಲಿ ಸುಮಾರು ಜನ ಕಮೆಂಟ್ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಕಮೆಂಟಲ್ಲಿ ಮಂಜೇಶ್ ಅನ್ನೋರು ಒಂದು ಕಮೆಂಟ್ ಹಾಕಿದ್ದಾರೆ. ಕೆಲವು ವಿಡಿಯೋಗಳಲ್ಲಿ 4-5 ವರ್ಷ ಆಯಿತು ದುಡ್ಡು ಕಟ್ಟಿ ಇನ್ನೂ ಫ್ಲ್ಯಾಟ್ಗಳು ಹಂಚಿ ಆಗಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ನಾವು ಹೊಸದಾಗಿ ಫ್ಲ್ಯಾಟ್ ಬುಕ್ ಮಾಡಿದರೆ ತಕ್ಷಣ ನಮಗೆ ನೋಂದಣಿ ಆಗಿ ವಾಸಕ್ಕೆ ಸಿಗೋದಿಲ್ವ ಸರ್? ಎಷ್ಟು ದಿವಸ ಸಿಗುತ್ತದೆ? ಜನಗಳು ವಾಸ ಮಾಡುತ್ತಿರುವ ಜಾಗದಲ್ಲಿ ಅದರಲ್ಲೂ ತಕ್ಷಣ ಸಿಗಲ್ವಾ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ತಿಳಿಸಿ. ಮಂಜೇಶ್ ಅವರು ಕಮೆಂಟ್ ಹಾಕಿದ್ದಾರೆ. ಕೆಲವರ ವೀಡಿಯೋಗಳಲ್ಲಿ ನಾವು ನೋಡ್ತಾ ಇದ್ವಿ, ಸುಮಾರು ಫ್ಲ್ಯಾಟ್ಗಳಿಗೆ 1 BHF ಫ್ಲ್ಯಾಟ್ ಅವ್ರಿಗೆ 3-4 ವರ್ಷ ಆದರೂ ಮನೆ ಹಂಚಿಕೆ ಆಗಿಲ್ಲ. ಈಗ ನಾವು 1 BHF ಫ್ಲ್ಯಾಟು ಬುಕ್ ಮಾಡಿ ತಕ್ಷಣ ನಮಗೇನಾದ್ರು ಸಿಗುತ್ತಾ? ಅದರಲ್ಲೂ ವಾಸವಾಗಿರುವ ಜಾಗದಲ್ಲಿ ನಮಗೆ ತಕ್ಷಣ ಸಿಗುತ್ತಾ? ನೋಂದಣಿಯಾಗಿ ಅಲ್ಲಿ ಸಿಗುತ್ತಾ ಅಂತ ಇವ್ರು ಕೇಳ್ತಾ ಇದ್ದಾರೆ. ಅಂದರೆ ಏನೋ ಇತ್ತೀಚೆಗೆ ಫ್ಲ್ಯಾಟ್ ಹಂಚಿಕೆ ಮಾಡ್ತಾ ಇದ್ದಾರಲ್ಲ, ಆ ಜಾಗದಲ್ಲಿ ನಮಗೆ ಬುಕ್ಕಿಂಗ್ ಮಾಡ್ಕೊಂಡು ನೋಂದಣಿ ಮಾಡ್ಕೊಂಡು ಆ ಜಾಗದಲ್ಲಿ ನಾವು ಇರ್ಬೋದಾ? ಆತ ಜಾಗದಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಮಂಜೇಶ್ ಅವರೇ, ಇದು ತುಂಬ ಕಷ್ಟ ಇದೆ. 1 BHF ಫ್ಲ್ಯಾಟು ಏನು ರಿಜಿಸ್ಟ್ರೇಷನ್ ಕರೆದಿರ್ತಾರಲ್ಲ ಆ ಜಾಗದಲ್ಲಿ ಎಲ್ಲ ಆಲ್ಮೋಸ್ಟ್ ಬುಕ್ ಆಗಿರ್ತವೆ. ಹಾಗಾಗಿ ನೀವು ಈಗ ಹೊಸದಾಗಿ ಅರ್ಜಿ ಹಾಕ್ಕೊಂಡು ನಂತರ ಅಮೌಂಟ್ ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡೋ ಅಷ್ಟರಲ್ಲಿ ಮಿಸ್ ಆಗಿಲ್ಲ, ಯಾರು ಕ್ಯಾನ್ಸಲೇಷನ್ ಮಾಡಿ ಇದ್ದರೂ ಸಹ ನಿಮಗೆ ಸಿಕ್ಕೋದು ತುಂಬ ಕಷ್ಟ ಇರುತ್ತೆ. ಬಟ್ ಟ್ರೈ ಮಾಡ್ಬೋದು ಅಷ್ಟೇ. ನೀವು ಅಪ್ಲಿಕೇಶನ್ ಮೊದಲು ಹಾಕೊಂಡ ನಂತರ ಎಲ್ಲಿ ಖಾಲಿ ಇದ್ದಾವೆ ಅಂತ ತಿಳ್ಕೊಳ್ಳಿ. ನಂತರ ಅಮೌಂಟ್ ಪೇ ಮಾಡಿ ಬೇಕಾದ್ರೆ ನೀವು ತಗೊಬೋದು. ಯಾಕೆಂದರೆ ಇದು ಸುಮಾರು ಒಂದು 5-6 ವರ್ಷ ಆಯಿತು. ಅದರಲ್ಲೂ ಇರೋ ಜಾಗದಲ್ಲಿ ಏನು ರಿಜಿಸ್ಟ್ರೇಷನ್ ಕರೆದಿರ್ತಾರಲ್ಲ ಅಂಥ ಜಾಗದಲ್ಲಿ ಸಿಗೋದು ಇದು ತುಂಬ ಕಷ್ಟ. ಬಟ್ ಯಾರು ಕ್ಯಾನ್ಸಲೇಷನ್ ಮಾಡಿದರೆ ಅವಕಾಶ ಇರುತ್ತೆ. ಅದು ಕಂಡೀಷನ್ ಇರಲ್ಲ, ಅದೂ ಸಹ ತುಂಬ ಕಷ್ಟ ಇರುತ್ತೆ. ಇಲ್ಲಿ ಯಾರು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡೋಕ್ಕೆ ತಯಾರಿರಲ್ಲ. ಕಷ್ಟನ ಸುಖನ ಪ್ರಯತ್ನ ಪಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇದು ಅಂಥ ಜಾಗದಲ್ಲಿ ಸಿಗೋ ಡೌಟು. ಬಟ್ ಅದು ಎಷ್ಟು ದಿವಸ ನೀವು ನೋಂದಣಿ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಇಲ್ಲಿ ಮೊದಲಿಗೆ ನೀವು ಹೊಸದಾಗಿ ಅರ್ಜಿ ಹಾಕಿದ್ರೆ ಮಿನಿಮಮ್ 1 ತಿಂಗಳಿಂದ 1.5 ತಿಂಗಳು 2 ತಿಂಗಳು ಹತ್ತಿರ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಓಕೆ ಆದರೆ ನಿಮಗೆ ನೀವು ಅರ್ಹರು ಅಂತ ಗೊತ್ತಾದ ನಂತರ ನಿಮಗೆ ಮೊಬೈಲ್ ಮೆಸೇಜ್ ಬರುತ್ತೆ. IDFC ಬ್ಯಾಂಕಿಗೆ ಒಂದು 50,000 ಕಟ್ಟಿ ಅಂತ. 50,000 ಕಟ್ಟ ನಂತರ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕು. ಬುಕ್ ಮಾಡೋಕ್ಕಾಗಲ್ಲ. ನೀವು ಎಲ್ಲಿದ್ದಾವೆ ಜಾಗ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಇಂಥ ಜಾಗನೇ ಬೇಕು ಅಂತ ಇಲ್ಲಿ ಹೇಳೋಕ್ಕಾಗಲ್ಲ. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿರ್ತವೆ. ಎಲ್ಲೆಲ್ಲ ಖಾಲಿ ಇರೋ ಜಾಗದಲ್ಲಿ ನೀವು ನೋಡ್ಕೋಬೋದು. ಬಟ್ ಇದೇ ಜಾಗದಲ್ಲಿ ವಾಸವಾಗಿರುವಂಥ ಜಾಗದಲ್ಲಿ ಬೇಕು ಅಂದರೆ ಅವೆಲ್ಲ ತುಂಬ ಕಷ್ಟ ಇರುತ್ತೆ. ಬಟ್ ಯಾರು ಅತಿ ಹೆಚ್ಚು ಕ್ಯಾನ್ಸಲೇಷನ್ ಮಾಡಿದಾಗ ನಿಮಗೆ ಸಿಕ್ಕುತ್ತೆ. ಕ್ಯಾನ್ಸಲೇಷನ್ ಮಾಡಲ್ಲ, ಬಟ್ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇ. ಇಷ್ಟು ಬಿಟ್ಟರೆ ನಿಮಗೆ ಸದ್ಯಕ್ಕೆ ಇಲ್ಲಿ ಆ ಥರ ಜಾಗದಲ್ಲಿ ಸಿಕ್ಕಲ್ಲ. ಸಿಕ್ಕಿದ್ರೂ ಒಂದು ಸರಿ ವಿಚಾರಿಸಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಸೆಲೆಕ್ಟ್ ಆದ ನಂತರ ನೀವು ಒಂದು ಸರಿ ಭೇಟಿ ಮಾಡಿ. ರಾಜೀವ್ ಗಾಂಧಿ ವಸತಿ ನಿಮ್ಮ ಮೆಜೆಸ್ಟಿಕ್ಕಲ್ಲಿ ಭೇಟಿ ಮಾಡಿ, ಅಲ್ಲೆಲ್ಲ ವಿಚಾರಿಸಿ ನಿಮ್ಗೆ ಗೊತ್ತಾಗುತ್ತೆ ಅಂತ ನಿಮಗೆ ಇಷ್ಟು ತಿಳಿಸ್ತೀನಿ. 1 BHF ಫ್ಲ್ಯಾಟು ನೀವೇನು ಕೇಳಿರೋಂತಹ ರಿಜಿಸ್ಟ್ರೇಷನ್ನು ನೋಂದಣಿ ಎಷ್ಟು ದಿನಕ್ಕಾಗುತ್ತೆ ಅಂತ ನಿಮಗೆ ಮೊದಲಿಗೆ ನೀವು ಸೆಲೆಕ್ಟ್ ಆಗಬೇಕು, ಫ್ಲ್ಯಾಟ್ ಆಗಬೇಕು. ಅದನಂತರ ನಿಮಗೆ ಅಲ್ಲಿ ಎಲ್ಲ ಕೆಲಸಗಳು ಮುಗಿದ ನಂತರ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾರೆ. ಅದರ ನಂತರ ನಿಮಗೆ ಸ್ವಾಧೀನ ಪತ್ರ ಕೊಡ್ತಾರೆ ಇರೋಕ್ಕೆ ಅಂತಲೇ ನಾನು ತಿಳಿಸ್ತೀನಿ. ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಆ ಜಾಗದಲ್ಲಂತೂ ಖಂಡಿತವಾಗಿ ನಿಮಗೆ ತುಂಬ ಕಷ್ಟ ಇರುತ್ತೆ. ಕ್ಯಾನ್ಸಲೇಷನ್ ಮಾಡಿಸಿ ನೀವು ಅಪ್ಲೈ ಮಾಡಿ ನೀವು ಅರ್ಜಿ ಹಾಕಿ ಏನಾರು ಅಮೌಂಟ್ ಕಟ್ಟಿದರೆ ಅಂತ ಚಿಕ್ಕ ಚಾನ್ಸಸ್ಗಳು ಇರ್ತಾವಲ್ಲ, ವೇಟಿಂಗ್ ಲಿಸ್ಟಲ್ಲಿ ಇರಬೇಕು. ಬಟ್ಟು ಇದು ತುಂಬ ಕಷ್ಟ ವಾಸವಾಗಿರೋ ಜಾಗ ಸಿಗೋದು. ಯಾಕೆಂದರೆ ಎಲ್ಲ ಫ್ಲ್ಯಾಟ್ ಬುಕ್ ಆಗಿರ್ತವೆ ಅಂತಲೇ ನಿಮಗೆ ತಿಳಿಸ್ತೀನಿ. ಒಂದು ಸರಿ ಭೇಟಿ ಮಾಡಬೇಕಾಗುತ್ತೆ. ನೀವು ರಾಜೀವ್ ಗಾಂಧಿ ವಸತಿ ನಮಗೆ ಭೇಟಿ ಮಾಡಿ ಅರ್ಜಿ ಹಾಕಿ ಅಮೌಂಟ್ ಕಟ್ಟಿದರೆ ಅಷ್ಟೇ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಲ್ಲಾಂದರೆ ಆನ್ಲೈನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಏನು ಮೊಬೈಲಲ್ಲೇ ಬುಕ್ಕಿಂಗ್ ಆಪ್ಷನ್ ಅಂತ ಇರುತ್ತೆ, ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ ಯಾವ್ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಅನ್ನೋದು. ಅಲ್ಲಿ ನೀವು ನೋಡ್ಕೊಂಡು ವಿಸಿಟ್ ಮಾಡಿ ನೀವೇ ನೇರವಾಗಿ ಬುಕ್ ಮಾಡ್ಕೋಬೋದು. ಸಾರ್ವಜನಿಕರಾಗಿದ್ದರೆ ಮಾತ್ರ. MLA ಕೋಟ ಆದರೆ MLA ನೀವು ವಿಸಿಟ್ ಮಾಡಿ, MLA ಹತ್ರ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಕೇಳಿ ಅಲ್ಲೇನೋ ಖಾಲಿ ಇದ್ದರೆ ನಿಮಗೆ ಆ ಜಾಗದಲ್ಲಿ ಕೊಡ್ತಾರೆ. MLA ಕೋಟ ನಿಮ್ಮ ಹತ್ತಿರ ಇರುವಂತಹ MLA ಆಫೀಸ್ ಹೋಗಿ ಅಂಥ ಜಾಗದಲ್ಲಿ ಖಾಲಿ ಇದೆ ವಿಚಾರಿಸಿ
ಖಾಲಿ ಇದ್ದರೆ ನೀವು ಅರ್ಜಿ ಹಾಕ್ಕೊಂಡು ತೊಗೊಬೋದು. ಇಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ. ನಮಸ್ಕಾರ.